ರೀ, ಜಾನ್ವಿ ಅಳಿಯಂದ್ರು ಬಂದಿರ್ತಾರಲ್ವಾ ಏರ್ಪೋರ್ಟ್ಗೆ, ಫೋನ್ ಮಾಡಿ ನೋಡಿ. ಒಟ್ಟಿನಲ್ಲಿ ಅವರಿಬ್ಬರನ್ನ ನೆಮ್ಮದಿಯಾಗಿರಕ್ಕೆ ನೀನು ಬಿಡಲ್ಲ. ಅಳಿಂದ್ರೆ ಅದು ಫಾರಿನಿಂದ ಇವತ್ತು ವಾಪಸ್ ಇಂಡಿಯಾಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಬಂದ್ರ ಕೇಳೋಣ ಅಂತ ಮಾಡಿದೆ. ಓ ಒಳ್ಳೇದಾಯ್ತು. ಅದು ಅಳಿಂದ್ರೆ ಲಕ್ಷ್ಮಿ ಜಾನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ಲು. ಅಜ್ಜಿನೂ ಹೇಗೂ ಇಲ್ಲೇ ಕರ್ಕೊಂಬಂದಿರೋದ್ರಿಂದ ಇಬ್ಬರು ನೇರವಾಗಿ ಮನೆಗೆ ಬಂದ್ಬಿಡಿ, ನಮಗೂ ಖುಷಿ ಆಗುತ್ತೆ. ಸರಿ ಅಳಿಂದ್ರೆ, ಹಾಗಾದರೆ ಕಾಯ್ತಾ ಇರ್ತೀವಿ. ಬನ್ನಿ, ನಮಸ್ಕಾರ. ಏನಂದ್ರು? ಏರ್ಪೋರ್ಟಿಗೆ ಬಂದ್ರಂತೆ, ಅಲ್ಲಿಂದ ನೇರವಾಗಿ ಇಬ್ರು ಇಲ್ಲಿಗೆ ಬಂದ್ಬಿಡಿ ಅಂದ್ರು, ಒಪ್ಕೊಂಡ್ಬಿಟ್ರು. ಅಬ್ಬಾ, ತುಂಬಾ ಖುಷಿ ಆಯ್ತು. ವೀಣಾ ವೀಣಾ ವೀಣಾ, ಸ್ವಲ್ಪ ಬೇಗ ಬಾಮ. ವೀಣಾ ಬಾಯ್ಲಿ. ಜಾನು ಅಳಿಯಂದ್ರು ಫಾರಿನಿಂದ ಬಂದ್ರಂತೆ, ನೇರವಾಗಿ ನಮ್ಮನೆಗೆ ಬರ್ತಾ ಇದಾರಂತೆ. ನನಗ್ ತುಂಬಾ ಖುಷಿ ಆಗಿದೆ ಅಮ್ಮ. ಇವತ್ತು ಜಾನುಗೆ ಏನೇನ್ ಇಷ್ಟನೋ ಎಲ್ಲ ಅಡ್ಗೆನೂ ಮಾಡ್ಬೇಕು. ಅವ್ರ ಮಾತ್ರ ಅಷ್ಟೇ ಅಲ್ಲ, ನೀನ್ ಹೋಗಿ ಚೆಲ್ವಿ, ವೆಂಕಿ, ಭಾವನಾ, ಸಿದ್ದು ಎಲ್ರಿಗೂ ಫೋನ್ ಮಾಡಿ ಬರೋದಕ್ಕೆ ಹೇಳು. ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಹಾ, ಹೋಗು, ಫೋನ್ ಮಾಡು. ಆಯ್ತು ಅತ್ತೆ. ರೀ, ಎಲ್ರೂ ಮನೆಗ್ ಬರ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಬೆಳದಿಂಗಳು ಊಟ ಮಾಡೋಣ. ತುಂಬಾ ದಿನ ಆಯ್ತು. ಆಮೇಲೆ ನಾನ್ ಲಿಸ್ಟ್ ಎಲ್ಲ ಬರ್ಕೊಳ್ತೀನಿ. ಇಬ್ರು ಆಚೆ ಹೋಗಿ ಎಲ್ಲ ಸಾಮಾನು ತಂದ್ಬಿಡೋಣ. ಲಕ್ಷ್ಮಿ, ನೀನು ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರ್ತೀಯ ಅಂದ್ರೆ ನೀನು ಏನು ಕೇಳಿದ್ರು ತಂದು, ಆಯ್ತಾ? ಸರಿ, ನಾನ್ ಲಿಸ್ಟ್ ರೆಡಿ ಮಾಡ್ತೀನಿ, ಬನ್ನಿ. ಸರಿ. ಸರಿ, ಹಾಗಾದರೆ ನಾಳೆನ ನೋಡಿದ್ರಾಯ್ತು. ಎಸ್, ಐ ಕಾಲ್ ಯು ಬ್ಯಾಕ್. ರವಿ, ಅವನ ವಾಪಸ್ ಕರ್ಕೊಂಡು ಬಂದ್ರಂತ? ಇಲ್ಲ ಬಂಗಾರಿ, ಇನ್ನು ಚೆಕಪ್ ಆಗಿಲ್ವಂತೆ. ಚೆಕಪ್ ಎಲ್ಲ ಮುಗಿಯೋದು ಲೇಟ್ ಆಗುತ್ತಂತೆ. ಒಂದು ಕೆಲಸ ಮಾಡೋಣ, ನಾಳೆ ಬೆಳಗ್ಗೆ ನಾವು ನೋಡ್ಕೊಂಡು ಬಂದ್ರೆ ಆಯ್ತು ಬಿಡು. ಹೌದಾ, ಸರಿ. ಬಂಗಾರಿ, ನಾನೇನೋ ಅವನ್ನ ನೋಡಬೇಕು ಅಂತ ಹೇಳಿದೆ, ಬಟ್ ನೀನೀಗ ಅವನ್ನ ನೋಡಲೇಬೇಕು ಅಂತ ಪಟ್ಟಿಡ್ದು ಕೂತಿದ್ಯಾ. ಏನು ಸಮಾಚಾರ? ಸಮಾಚಾರ ಎಲ್ಲ ಏನಿಲ್ಲ ರವಿ. ನನಗೆ ನನ್ನ ಖುಷಿ ಪುಟ್ಟ ಸೇಫ್ ಆಗಿರಬೇಕು ಅಷ್ಟೆ. ನಮ್ಮ ಅಮ್ಮ ಮತ್ತು ಅಣ್ಣನಂತೂ ನನ್ನ ಕೈಲಿ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಖುಷಿನಾದರೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಅವಳು ಖುಷಿಯಾಗಿರೋದು ನೋಡಿ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಮ್ಮ ಮತ್ತು ಅಣ್ಣನ ಆತ್ಮಕ್ಕೆ ಶಾಂತಿ ಆದರೂ ಸಿಗುತ್ತೆ. ಅವಳು ಸೇಫ್ ಆಗಿರಬೇಕು ಅಂದರೆ ಅವನು ಯಾರು ಅಂತ ಮೊದಲು ಗೊತ್ತಾಗಬೇಕು. ಅಷ್ಟೇ ನನ್ನ ಇಂಟೆನ್ಷನ್. ಹಾಗ ಪರವಾಗಿಲ್ಲ ಬಿಡು, ನೋಡ್ಕೊಂಡು ಬರೋಣ. ಇವಳೇನ ಮಗು ಬಗ್ಗೆ ಇಷ್ಟೊಂದು ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ, ಒಂಥರ ಭಾವನೆ ಆಡ್ದಂಗೆ ಆಡ್ತಿದ್ದಾಳೆ ಅನ್ನಿಸ್ತಿದೆ. ಅದು ಹೆಂಗಾದರೂ ಆಗಲಿ, ಆತ್ಮ ಗೀತ್ಮ ಅಂತ ಬೇರೆ ಗೋಳಾಡ್ತಿದ್ದಾಳೆ. ಇವಳು ಯಾವಾಗ ಇಷ್ಟೊಂದು ಚೇಂಜ್ ಆಗಿಬಿಟ್ಟು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಸ್ವಲ್ಪ ಹುಷಾರಾಗೇ ಇರಬೇಕು. ಲಕ್ಷ್ಮಿ, ಏನು ಕಣ್ಣುಗಳನ್ನ ಬಾಗಲ್ ಕಡೆನೇ ಇಟ್ಬಿಟ್ಟಿದ್ಯಾ? ಹೌದು ರೀ, ಜಾನು ಬರ್ತಿದ್ದಾಳೆ ಅನ್ನೋ ಖುಷಿಯಿಂದ ನನ್ನ ಕಣ್ಗಳು ನನ್ನ ಮಾತನ್ನೇ ಕೇಳ್ತಿಲ್ಲ. ಪದೇ ಪದೇ ಬಾಗಿಲ್ ಕಡೆನೇ ನೋಡ್ತಾ ಇದೆ. ಯಾವಾಗ ಜಾನು ಬರ್ತಾಳು ಅಂತ ಕಾಯ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆ, ಮಗಳು ಬರ್ತಾಳೆ ಅನ್ನೋ ಖುಷಿ ಕಣ್ಣಲ್ಲೇ ಕಾಣಿಸ್ತಾ ಇದೆ. ಹೌದು ಮಾವ, ಅತ್ತೆ ಈ ರೀತಿ ಖುಷಿಯಾಗಿರೋದನ್ನು ನೋಡಿ ತುಂಬ ದಿನಗಳಾಗೋಗಿತ್ತು. ನೋಡೋಕ್ಕೆ ಚೆನ್ನಾಗಿದೆ. ನಾವೆಲ್ಲರೂ ಖುಷಿಯಾಗಿದ್ದೀವಿ, ಆದರೆ ನಮ್ಮನೆಯವರು ಒಬ್ಬರು ಎಕ್ಸ್ಟ್ರಾ ಬಂದರೆ ಏನೋ ಇಡೀ ಖರ್ಚನ್ನೆಲ್ಲ ಅವರೇ ಅವ್ರ ತಲೆ ಮೇಲೆ ಹಾಕ್ಕೊಳ್ಳೋರ ಥರ ಆಡ್ತಾರೆ. ಇನ್ನು ಹರೀಶ ಹೆಂಡತಿ ಮಾತು ಕಟ್ಕೊಂಡು ಅವಳ ಜೊತೆ ಇವನು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ. ಇವರಿಬ್ಬರನ್ನ ನೀವು ಕಂಟ್ರೋಲಲ್ಲಿ ಇಡಲಿಲ್ಲ ಅಂದರೆ ಮನೆ ವಾತಾವರಣ ಒಂಚೂರು ಚೆನ್ನಾಗಿರಲ್ಲ ಮಾವ. ಹೌದು ರೀ, ಹೋದ್ಸಲ ಜಾನು ಬಂದಾಗ ಇವರಿಬ್ರು ನಡ್ಕೊಂಡಿದ್ದು ಸ್ವಲ್ಪನೂ ಸರಿ ಇಲ್ಲ. ಈಗ ಬಂದಾಗ್ಲೂ ಹಾಗೆ ನಡ್ಕೊಂಡ್ರೆ ಜಾನು ಮನ್ಸಿಗೆ ತುಂಬಾ ನೋವು ಮಾಡ್ಕೋತಾಳೆ. ಈ ಸಮಯದಲ್ಲಿ ಅವಳು ಖುಷಿಯಾಗಿರೋದು ತುಂಬಾ ಮುಖ್ಯ ಅಲ್ವೇನ್ರಿ? ಆಗ್ಲಿ ಲಕ್ಷ್ಮಿ, ಅವ್ರು ಬರ್ಲಿ, ಮಾತಾಡ್ತೀನಿ, ಕೂತ್ಕೊ.
ವೀಣಾ ಪರೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರೆ. ಕಾಫಿ ಏನ್ರಿ, ನಿಮ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಪಾಯಸನೇ ಮಾಡ್ಕೊಡ್ತೀನಿ. ಪಾಯಸನ ಯಾವ ಖುಷಿಗ? ಜಾನು ಬರ್ತಿದ್ದಾಳಂತೆ, ಆ ಖುಷಿಗೆ. ರೀ ಮಾತಾಡಿ. ಜಾನು ಅವ್ರು ಬಂದ್ರಾ? ಯಾವಾಗ ಬಂದ್ರಂತೆ ಫಾರಿನಿಂದ? ಬೆಳಗ್ಗೆ ಬಂದ್ರಂತೆ ಹರೀಶ. ಅಳಿಯಂದ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಹೇಳ್ದೆ. ಅವರು ಒಪ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ. ಈಗ ತಾನೇ ಫಾರಿನಿಂದ ಬಂದಿದ್ದಾರೆ, ಅವ್ರು ಸ್ವಲ್ಪ ಸುಧಾರಿಸ್ಕೋಬೇಕಲ್ವಾ? ಸುಧಾರಿಸ್ಕೊಂಡು ಆಮೇಲೆ ಸೀಮಂತನೂ ಅಲ್ಲೇ ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದಲ್ವಾ? ಅರ್ಜೆಂಟ್ ಏನಿದೆ? ಸಂತು, ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲಿಯಪ್ಪ. ಮಾತಾಡ್ಬಿಟ್ಟಾದ್ಮೇಲೆ ಯೋಚನೆ ಮಾಡೋದಲ್ಲ. ಏನಂತ ಮಾತಾಡ್ತೀಯೋ? ಕೆಲವು ಸಂಪ್ರದಾಯಗಳನ್ನ ಸಮಯಕ್ಕೆ ಸರಿಯಾಗಿ ಯಾವಾಗ ಮಾಡಬೇಕು ಆಗಲೇ ಮಾಡಬೇಕು. ನಮಗೆ ಅನುಕೂಲ ಆದಾಗ ಮಾಡುವಂಥದ್ದಲ್ಲ. ಅಳಿಯಂದ್ರಿಗೆ ತಾನೇ ಯಾರಿದ್ದಾರೆ? ನಾವೇ ತಾನೇ. ಜಾನು ಸೀಮಂತನ ನಮ್ಮನೇಲೇ ಮಾಡೋಣ, ಅವ್ರಿಗೂ ಖುಷಿ ಆಗುತ್ತೆ. ಇನ್ನೊಂದು ವಿಷಯ ಹರೀಶ, ಸಂತೋಷ್ ಜೊತೆ ಮಾತಾಡಿದ್ದೀನಿ, ನಿನಗೂ ಹೇಳ್ತಾ ಇದ್ದೀನಿ. ಈ ಸಲ ಜಾನು ಬಂದಾಗ ಸಣ್ಣ ಪುಟ್ಟ ವಿಚಾರಗಳನ್ನ ತೆಗೆದು ನೀವು ಗಲಾಟೆ ರಂಪಾಟ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಕಳೆದ ಸಲ ಅವಳಿದ್ದಾಗ ನೀವು ಆಡಿರೋದು ನೋಡಿ ತುಂಬ ಬೇಜಾರು ಮಾಡಿ. ಜಾನು ಈ ಸಲ ಬಂದಾಗ ನೀವಿಬ್ಬರು ಒಂದಾಗಿ ಅನ್ಯೋನ್ಯತೆಯಿಂದ ಇದ್ದು ಮನೆಯಲ್ಲಿ ಶಾಂತಿ ನೆಮ್ಮದಿನ ಕಾಪಾಡಬೇಕು. ಅದು ನಿಮ್ಮಿಬ್ಬರ ಜವಾಬ್ದಾರಿ. ಸರಿ ಬಾ. ಬೇಬಿ ಕರೀತಿದ್ದಾಳೆ, ಬಂದೆ ಅದಕ್ಕೆ. ಮಾ ನೋಡಿದ್ರ ಅತ್ತೆ, ಮೊದಲಿಂದನೂ ಇವರಿಬ್ಬರನ್ನ ಇದೇ ಥರ ಕಂಟ್ರೋಲಲ್ಲಿ ಇಟ್ಟಿದ್ರೆ ವಿಷಯಗಳು ಇಲ್ಲಿವರೆಗೆ ಬರ್ತಾನೆ ಇರ್ತಿರ್ಲಿಲ್ಲ. ನೋಡಿ ಹೀಗಿಬ್ರು ಬಾಯಿ ಮುಚ್ಕೊಂಡು ಸುಮ್ಮನಾದ್ರು ಅಂತ. ನಮಗ್ ನೋವಾದ್ರೂ ಮಕ್ಕಳಿಗೆ ನೋವಾಗಬಾರ್ದು ಅಂತ ಇವ್ರು ಆಡಿದ್ದನ್ನೆಲ್ಲ ಸಹಿಸ್ಕೊಂಡು ಇಷ್ಟು ದಿನ ನಿಮ್ಮ ಮಾವ ಸುಮ್ಮನೆ ಇದ್ರು ವೀಣಾ. ಆದ್ರೆ ಇವರಿಬ್ರು ವಿಪರೀತಕ್ಕೆ ಹೋದಾಗ ದಾರಿಗೆ ತರೋದಕ್ಕೆ ಹೀಗೆ ನಡ್ಕೋಬೇಕು. ಏನೋ ಅತ್ತೆ, ಊರಿಗೊಂದು ದಾರಿ ಆದರೆ ನಮ್ಮನೆಯವ್ರಿಗೆ ಒಂದು ದಾರಿ. ಮಾವ ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ರೆ ಸರಿ ಹೋಯ್ತು. ಇಲ್ಲಾಂದರೆ ಇನ್ನು ಯಾವ್ಯಾವ ವಿಚಾರ ತಕ್ಕೊಂಡು ಖ್ಯಾತೆ ಮಾಡ್ತಾರೋ ಏನು. ಇರ್ಲಿ ಬಿಡಮ್ಮ, ಬರ್ತಿರೋದು ಅವರಿಬ್ಬರ ತಂಗಿ. ಜಾನು ಅಂದ್ರೆ ಎಲ್ರಿಗೂ ಇಷ್ಟ. ಅವಳ ಖುಷಿಗೋಸ್ಕರನಾದ್ರೂ ಸ್ವಲ್ಪ ದಿನ ಇವರೆಲ್ಲ ಸಮಾಧಾನವಾಗಿರ್ಬೇಕು. ಅಷ್ಟಾದರೆ ಸಾಕು. ಸರಿ, ನಾನು ಒಳಗಡೆ ಹೋಗಿ ಪಾಯಸ ಮಾಡಿಬಿಡ್ತೀನಿ. ನಿಮ್ಮ ಅತ್ತೆ ಮಾವ ಹೇಳಿದ್ರು ಅಂತ ಕಾಂಪ್ರಮೈಸ್ ಆಗಕ್ಕಾಗತ್ತಾ? ಆಗಲ್ಲ ಅಂತ ಹೇಳ್ಬಿಡು. ನೋಡ್ರಿ, ಮನೆ ಅಂದಮೇಲೆ 4 ಮಾತು ಬರುತ್ತೆ, 4 ಮಾತು ಹೋಗುತ್ತೆ. ಹಾಗಂತ ಅದನ್ನೇ ಸಾಧಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಅವರು ಮನಸ್ಸಲ್ಲಿ ಇಟ್ಕೋತಾರೆ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಹಾಕಿ ನಾವು ಮುಂದುವರೆದ್ರೆ ಸಂಬಂಧಗಳು ಉಳ್ಕೊಳ್ಳುತ್ತೆ. ಈಗೇನು ಹೇಗೋ ಎಲ್ಲರೂ ಚೆನ್ನಾಗೇ ಇದೀವಿ ತಾನೆ, ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರಾಯ್ತಪ್ಪ. ಏನು ನೀನು ಇತ್ತೀಚೆಗೆ ಲೆಕ್ಚರ್ ಕೊಡೋಕೆ ಶುರು ಮಾಡಿಬಿಟ್ಟಿದ್ಯಾ? ಕತೆ ಹೊಡಿಯೋಕ್ಕೆ ಶುರು ಮಾಡ್ಬಿಟ್ರು. ರೀ, ಯಾಕೆ ಸುಮ್ಮನೆ ಬೇಡ್ದಿರೋ ಮಾತುಗಳು? ನೋಡಿ,
ಜಾನು ಬರ್ತಿದ್ದಾಳೆ, ಹೋಗಿ ಅವಳಿಗೆ ಏನೇನು ಬೇಕೋ ಎಲ್ಲ ತೊಗೊಂಬನ್ನಿ ಹೋಗಿ. ಆಗಲ್ಲ ಕಣೆ, ನೀನು ಬೇಕಾದ್ರೆ ಹೋಗಿ ತಗೊಂಬ. ನನಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ಬೇಡ. ನಿಮ್ಮ ಮಾವ ಇದ್ದಾರಲ್ಲ ಅವ್ರಿಗೆ ಹೋಗಿ ಹೇಳೋದು, ಬೇಕಾದ್ರೆ ತರ್ತಾರೆ. ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲಿ ಇಲ್ಲಿ. ಒಟ್ಟಲ್ಲಿ ನಿಮ್ಮ ಜೇಬಿಂದ 1 ರೂಪಾಯಿ ಖರ್ಚಾಗಬಾರ್ದು, ಅಷ್ಟೇ ತಾನೇ? ಮತ್ತು ಮಕ್ಕಳಿದ್ರೆ ಮನೆ ಉದ್ಧಾರ ಆಗಂಗೆ. ಏಯ್ ಸುಮ್ಮನೆ ಹೋಗೆ. ಹರಿ, ಬಾಯ್ ಬಾಯ್. ನೋಡು ಈ ಲಿಸ್ಟಲ್ಲಿ ಒಂದಷ್ಟು ಐಟಮ್ಸ್ಗಳಿದೆ, ಯಾವುದು ಮರಿಬೇಡ, ಎಲ್ಲ ತಗೊಂಬ ಆಯ್ತಾ? ಜಾನು ಈ ಮನೆಗೆ ಬಂದಾಗ ಅವಳಿಗೆ ಏನು ಕೊರತನೂ ಆಗಬಾರ್ದು, ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ. ಏನು ಬೇಬಿ ಏನಿದು? ಅಪ್ಪ ಹೇಳಿದ್ದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ಯಾ? ಅವ್ರು ಹೇಳಿದಾಗೆ ಕೇಳೋ ಅವಶ್ಯಕತೆ ಏನಿಲ್ಲ ಬಿಡು, ತಗೋ ಹಿಡ್ಕೊ. ಹರಿ, ಮಾವ ಏನು ತಪ್ಪು ಹೇಳಿದ್ದಾರೆ? ಅವ್ರು ಹೇಳಿದ್ ಕರೆಕ್ಟೇ ತಾನೆ. ಜಾನು ಮಾಮೂಲಿ ಥರ ಬಂದರೆ ನಾನು ಬೇಡ ಅಂತ ಹೇಳ್ತಿದ್ದೆ, ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಸ್ರಿ ಹೆಂಗಸು ಮನೆಗೆ ಬರ್ತಿರ್ಬೇಕಾದ್ರೆ ಅವಳನ್ನ ಹೇಗೆ ನೋಡ್ಕೊಳ್ಬೇಕು, ಯಾವುದು ಕೊರತೆ ಆಗಬಾರ್ದು, ಎಲ್ಲಾನು ಇರಬೇಕು ಅವಳಿಗೆ. ಆವಾಗಲೇ ತಾನೆ ಹುಟ್ಟೋ ಮಗುನು ಆರೋಗ್ಯವಾಗಿ ಹುಟ್ಟೋದು. ಬೇಬಿ ಏನು ಮಾತಾಡ್ತಿದ್ದೆ ನೀನು? ಅಲ್ಲ, ನಮ್ಮ ಮನೆಯವ್ರು ಕಂಡ್ರೆ ಊರ್ದು ಬೀಳ್ತೀಯ. ಇವಾಗ ಜಾಹ್ನವಿ ಮನೆಗೆ ಬರ್ತಿದ್ದಾಳೆ ಅಂದರೆ ಅವಳ ಬಗ್ಗೆ ಎಷ್ಟೊಂದು ಕೇರು ಕನ್ಸರ್ನ್ ತೋರಿಸಿದ್ಯಾ? ನನಗೆ ಬಂದು ಗೊತ್ತಾಗ್ತಿಲ್ಲ, ಏನು ನಿನ್ನ ವರ್ಷೆ? ನೋಡು ಹರಿ, ನನಗೆ ನಿಮ್ಮ ಮನೆಯವ್ರು ಕಂಡ್ರೆ ಆಗಲ್ಲ, ಕೋಪ ಇದೆ. ಆದರೆ ಜಾನು ಕಂಡ್ರೆ ಅಲ್ಲ. ಯಾಕೆ ಗೊತ್ತಾ? ಅವಳು ಈ ಮನೇಲಿ ಇದ್ದಾಗಲೂ ಅಷ್ಟೇ, ಮದುವೆ ಆಗಿ ಜಯಂತ್ ಮನೆಗೆ ಹೋದಾಗಲೂ ನನ್ನ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾಳೆ. ನೋಡು, ಈಗ ನಾವು ಜಾನುನ ಚೆನ್ನಾಗಿ ನೋಡ್ಕೊಂಡಿರ್ತಾನೆ, ಮುಂದೆ ನಾನು ತಾಯಿ ಆದಾಗ ನನ್ನ ಅವ್ಳು ಕೇರ್ ಮಾಡೋದು. ಓಹೋ ಮೇಡಮ್ ಅವ್ರಿಗೆ ಮಗು ಮಾಡ್ಕೊಳ್ಳೋ ಆಸೆ ಇದೆ ಅಂತ ಆಯಿತು. ಇರಲ್ವಾ ಮತ್ತೆ? ನನಗೂ ಆಸೆ ಇದೆ, ನಮ್ಮದೇ ಒಂದು ಪುಟ್ಟ ಕೂಸು ಹುಟ್ಟಬೇಕು ಅಂತ. ಆ ಜಾನು ಕಾಲ್ಗುಂದಿಂದಾದರೂ ಅದು ಬೇಗ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಸಾಕು ಗುರಾಯಿಸಿದ್ದು. ನೋಡು, ಅದರಲ್ಲಿ ಡ್ರೈ ಫ್ರೂಟ್ಸು ಎಲ್ಲಾನು ಇದೆ, ಯಾವುದು ಮರಿಬೇಡ ಆಯ್ತಾ? ಹರಿ, ಆಮೇಲೆ ಬಾದಾಮ್ ಪೌಡರ್ ಆಡ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ, ಹೋಗಿ ತಗೊಂಡ್ ಬಾ. ಇನ್ನೊಂದು ವಿಚಾರ, ಕಾಸ್ಟ್ಲಿ ಅಂತ ವಾಪಸ್ ಬರಬೇಡ. ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಆಯಿತು ಮೇಡಮ್, ಅಪ್ಪಣೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್. ನೀನು ಖುಷಿಯಾಗಿದ್ದರೆ ನನಗೆ ಇನ್ನೇನೂ ಬೇಡ, ಅಷ್ಟೇ ಸಾಕು. ಆ್ಯಂಡ್ ನಿನಗೆ ಖುಷಿಯಾಗೋ ಹಾಗಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಲವ್ ಯು. ಮಂಡ್ಯ ಹೋಗಿ ಬರ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡ್ತೀನಿ. ಸರಿ. ಲಕ್ಷ್ಮಿ, ಹತ್ತು. ಆಮೇಲೆ ಜಾನು ಬರ್ತಾ ಇದ್ದಾಳೆ, ಬೆಳ್ದಿಂಗ್ ಊಟ ಮಾಡ್ತಾ ಇದ್ದೀವಿ, ಮನೇಲಿ ಎಲ್ಲರೂ ಸೇರ್ತಾ ಇದ್ದೀವಿ. ಏನೇನು ಬೇಕು ಅಂತೆಲ್ಲ ಲಿಸ್ಟ್ ಹಾಕೊಂಡಿದ್ಯಾ ತಾನೇ? ಮಾರ್ಕೆಟಿಂದ ಬಂದಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳಬೇಡ. ವಿಶೇಷವಾಗಿ ಜಾನುಗೆ ಏನು ಬೇಕು ಲಿಸ್ಟ್ ಹಾಕೊಂಡು. ರೀ, ಜಾನು ನನ್ನ ಮಗಳು, ಅವಳಿಗೆ ಏನು ಬೇಕು ಏನು ಇಷ್ಟ ಅಂತ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನು ಎಲ್ಲ ನೀಟಾಗಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಂಬಿಕೆ ಇದೆ ಬಿಡು. ನಿನಗೇನು ಬೇಕು ಅಂತ ಯಾವತ್ತೂ ಕೇಳಿಲ್ಲ, ಮಕ್ಕಳಿಗೆ ಏನು ಬೇಕು ಅನ್ನೋದ್ರ ಮಾತ್ರ ಯಾವತ್ತೂ ಮರ್ತಿಲ್ಲ. ನಾವು ಆಸೆ ಪಟ್ಟು ತಿನ್ನೋ ಕಾಲ ಎಲ್ಲ ಆಗೋಯ್ತು ರೀ. ಇನ್ನೇನಿದ್ರು ಮಕ್ಕಳೇನು ಆಸೆ ಪಡ್ತಾರೋ ಅದನ್ನು ಮಾಡಬೇಕು ಅಷ್ಟೇ. ಅಪ್ಪ ಅಮ್ಮ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ಮಾತ್ರ ಮರೆಯಲ್ಲ, ಆದರೆ ಮಕ್ಕಳು ಅಪ್ಪ ಅಮ್ಮಂಗೆ ಏನು ಬೇಕು ಅನ್ನೋದನ್ನು ಎಷ್ಟು ಬೇಗ ಮರ್ತೋಗ್ತಾರಲ್ವಾ. ಇಲ್ಲಿ ಬಿಡು. ಲಕ್ಷ್ಮಿ, ಆ ಬಸ್ ಸ್ಟಾಪ್ ಹಿಂಭಾಗ 2ನೇ ಕ್ರಾಸ್ನಲ್ಲಿ ಸವಿತಾ ಸ್ಟೋರ್ಸ್ ಅಂತ ಇದೆಯಂತೆ. ಅಲ್ಲಿ ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ ತುಂಬ ಚೆನ್ನಾಗಿರೋಂಥ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು. ಜಾನುಗೆ ಕುರುಕುಲ್ ತಿಂಡಿ ಅಂದರೆ ತುಂಬ ಇಷ್ಟ, ಅಲ್ಲಿಂದ ತರೋಣ. ರೀ, ಅವಳೀಗ ಇರೋ ಪರಿಸ್ಥಿತಿಯಲ್ಲಿ ಆಚೆ ತಿಂಡಿ ಎಲ್ಲ ತಿನ್ಬಾರ್ದು. ಅವಳಿಗೆ ಏನ್ ಬೇಕೋ ಎಲ್ಲ ನಾನು ಮನೇಲೇ ಮಾಡ್ಕೊಡ್ತೀನಿ. ನಾನು ಬೇರೆ ಲಿಸ್ಟ್ ಹಾಕಿದ್ದೀನಿ, ಅದನ್ನ ತಗೊಂಡ್ ಬರೋಣ. ಅದು ಸರಿ. ಇನ್ನು ನಿನ್ನ ಕೈ ರುಚಿ ಬಂದ ಇನ್ನೇನಿದೆ ಲಕ್ಷ್ಮಿ. ಹೇಗಿದ್ರು ಈ ಸಲ ನಮ್ಮ ಜಾನು ಬಂದರೆ ಮನೇಲೇ ಉಳ್ಕೊಳ್ತಾಳೆ. ಅವಳಿಗೆ ಏನು ಬೇಕು ಅಂತ ಕೇಳಿಬಿಟ್ಟು ನೀನೇ ಮಾಡಿಕೊಡು. ಆಯಿತು. ನಮ್ಮ ಜಾನುನ ನೆನ್ನೆ ಮೊನ್ನೆ ಇನ್ನೂ ಹೆಗಲ ಮೇಲೆ ಹೊತ್ಕೊಂಡು ಆಡಿಸ್ತಿದ್ದೆ ಅಂತ ಅನ್ನಿಸ್ತಿದೆ. ಅವಳೇ ಒಂದು ಮಗು ಥರ ಇದ್ಲು, ಈಗ ಅವಳಿಗೆ ಒಂದು ಮಗು ಆಗ್ತಾ ಇದೆ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ.
ಸರಿ ಸರಿ, ಈಗ ಜಾಸ್ತಿ ಅವಳ ಬಗ್ಗೆ ಮಾತಾಡ್ತಾ ಇರ್ಬೇಡಿ. ಎಲ್ಲ ತಗೊಂಡ್ ಬರ್ಬೇಕು, ಟೈಮ್ ಆಯ್ತು, ಬನ್ನಿ ಹೋಗೋಣ. ಹರಿ, ಜಯಂತ್ ಜಾನು ಎಷ್ಟಕ್ಕೆ ಬರ್ತಾರಂತೆ? ಟೈಮ್ ಹೇಳಿದ್ರಾ? ಹರೀಶ, ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದನ್ನ ಇನ್ನೂ ಹೇಳಿಲ್ಲ ಕಣೋ. ಅಲ್ಲ ಹರಿ, ಟೈಮ್ ತಿಳ್ಕೋಬೇಕಲ್ವಾ? ಹರೀಶ, ಇಂಥ ಟೈಮಲ್ಲಿ ಅರ್ಜೆಂಟ್ ಮಾಡೋಕ್ಕಾಗತ್ತೇನೋ? ನಿಧಾನಕ್ಕೆ ಬರ್ತಾರಪ್ಪ. ಏನೀಗ? ಇದಕ್ಕೇನು ಕಡಿಮೆ ಇಲ್ಲ. ಏನಾದರೂ ಅಡುಗೆ ಆಗಿದೆಯಾ ಅಥವಾ ಅಡುಗೆ ಮಾಡಬೇಕಾ ಹರಿ? ಹರೀಶ, ಮಾಡೋಕ್ಕೇನೋ ತುಂಬ ಕೆಲಸ ಇದೆ ಕಣೋ. ಸಹಾಯ ಮಾಡೋ ಮನಸ್ಸಿದ್ರೆ ಒಂದು ಸ್ವಲ್ಪ ತರಕಾರಿ ಹೆಚ್ಚಿಕೊಟ್ರೆ ಚೆನ್ನಾಗಿರ್ತಿತ್ತು. ಹೆಚ್ಚಿಕೊಡ್ತೀಯೇನೋ? ಇದೇ ಕೆಲಸನ ನಗ್ನಗ್ತಾ ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ. ಅದೇನು ಬಿಗುಮಾನನ ಏನು. ಸದ್ಯ ಈ ನೆಪದಲ್ಲಾದರೂ 4 ಕೆಲಸ ಮಾಡ್ತಾಳಲ್ಲ, ಭಾಳ ಒಳ್ಳೇದು. ಸಿಂಚನ, ಎಲ್ಲಿಗೆ ಹೋಗ್ತಾ ಇದೀಯಾ? ನೀವು ಹೇಳಿದ ಕೆಲಸ ಮಾಡಿದ್ಮೇಲೆ ಇನ್ನೆಲ್ಲಿಗೆ ಹೋಗ್ತೀನಿ? ರೂಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲ, ಬರೀ ತರಕಾರಿ ಹೆಚ್ಚಿಕೊಟ್ಬಿಟ್ರೆ ಆಗೋಯ್ತಾ? ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಜಾನು ಬರ್ತಿದ್ದಾಳೆ ಅಂತ ಅತ್ತೆ ಇನ್ನೂ ಬೇಕಾದಷ್ಟು ತಿಂಡಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೂ ಸ್ವಲ್ಪ ಸಹಾಯ ಮಾಡಬಾರ್ದಾ? 24 ಗಂಟೆ ಅಡುಗೆ ಕೆಲಸ ಮಾಡೋಕ್ಕೆ ನಾನು ಈ ಮನೆ ಕೆಲಸದೋಳಲ್ಲ. ಇದನ್ನೆಲ್ಲ ಮನೆ ಕೆಲಸದವ್ರು ಮಾಡ್ತಾರೆ ಅಂತ ನೀನು ಯಾರು ಹೇಳಿದ್ದು? ಇದು ನಮ್ಮ ಮನೆ, ನಾವೀ ಮನೆ ಸೊಸೆ ಅಂದರು. ನಮ್ಮನೆ ಕೆಲಸ ನಾವು ಮಾಡೋದನ್ನ ಕೆಲಸ ಅಂತ ಯಾಕೆ ಅನ್ಕೋಬೇಕು? ಈಗ ಅನ್ಕೊಂಡೆ ನಾನಿನ್ನ ಈ ಮನೇಲಿ ಬಿದ್ದಿದ್ದೀರಿ. ನಮ್ಮ ಅಪ್ಪನ ದುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡು ಊರು ಸುತ್ಕೊಂಡು ಬರ್ತಿದ್ದಾರೆ. ನನ್ನ ಗತಿ ನೋಡಿದ್ರೆ ಹೀಗೆ. ಥೂ. ಅದು ಅವ್ರು ಪಡ್ಕೊಂಬಂದಿರೋದು, ಇದು ನಾವು ಪಡ್ಕೊಂಬಂದಿರೋದು. ಇಷ್ಟಕ್ಕೂ ಎಲ್ಲಿಗೂ ಹೋಗಬೇಡ ಅಂತ ಈಗ ನಿನ್ನನ್ನು ಯಾರು ಹಿಡ್ಕೊಂಡಿದ್ದಾರೆ ಹೇಳು? ಈ ಮನೆಯವರು ಹೋಗೋಕೆಲ್ಲಿ ಬಿಟ್ಟಿದ್ದಾರೆ? ಮದುವೆ ಆಗಿ ಬಂದಾಗಿಂದ ನಾನು ಹರಿ ಒಂದು ದಿನನೂ ನೆಮ್ಮದಿಯಾಗಿ ಜೀವನ ಮಾಡಿದ್ದು ಗೊತ್ತೇ ಇಲ್ಲ. ಸಿಂಚನ, ನೆಮ್ಮದಿ ಅನ್ನೋದು ಬೇರೆಯವ್ರು ಕೊಡೋದಲ್ಲ. ನೆಮ್ಮದಿ ಅನ್ನೋದು ನಾವು ಸೃಷ್ಟಿ ಮಾಡ್ಕೊಳ್ಳೋದು. ನಾವು ಹೇಗಿರ್ತೀವೋ ಹಾಗೆ ನಮ್ಮ ಸುತ್ತಮುತ್ತ ಇರ್ತಾರೆ. ಪ್ಲೀಸ್, ಯಾವಾಗಲೂ ಬುದ್ಧಿ ಹೇಳಕ್ಕೆ ಬಂದ್ಬಿಡ್ಬೇಡಿ. ನನಗಿಷ್ಟ ಆಗಲ್ಲ. ನಾನು ಓದಿದ್ದೀನಿ, ಓದಿದ್ರು ಏನು ಪ್ರಯೋಜನ? ನೋಡಿ, ನನಗಿಂಥ ಗತಿ. ಎಷ್ಟು ಓದಿದ್ರೇನು, ಎಷ್ಟು ದುಡಿದ್ರೇನು ಸಿಂಚನ, ಹೆಣ್ಣಾದವಳು ಹೆರಬೇಕು. ಕನಿಷ್ಠ ಹೆತ್ತಿರೋ ಮಗುಗಾದರೂ ಒಂದು ತುತ್ತು ಅಡುಗೆ ಮಾಡಿ ಬೇಯಿಸಾಕಕ್ಕೆ ಬರಬೇಕಲ್ವಾ? ಅಪ್ಪನ ಮನೆಯಲ್ಲಿ ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ, ಗಂಡನ ಮನೆಯಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದೆಲ್ಲ ಏನೂ ಇಲ್ದಿರೋ ನಿಮ್ಮಂಥವ್ರಿಗೆ. ನನಗದ್ರ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಕೆಲಸ ಮಾಡಿ, ಇಲ್ವಾ ಬಿಡಿ. ಈಗಲೇ ಹಿಂಗೆ ಏನಾದರೂ ಮೈಸೂರು ಮಹಾರಾಜರ ಮೊಮ್ಮಗಳಾಗ್ಬಿಟ್ಟಿದ್ರೆ ಅದಿನ್ನು ಏನು ಗತಿ ಆಗ್ತಿತ್ತೋ ಏನು. ದುಡ್ಡಿದೆ, ದುಡಿತೀನಿ ಅನ್ನೋ ದುರಹಂಕಾರ. ಬೇರೆಯವ್ರು ಚೆನ್ನಾಗಿದ್ರೆ ಅದನ್ನಾರು ಸಹಿಸ್ಕೋತಾಳ? ಅದೂ ಇಲ್ಲ. ಅದೇನು ಅಂತ ನಮ್ಮ ಹರೀಶ ಮದುವೆ ಮಾಡ್ಕೊಂಡು ಬಂದ್ಬಿಟ್ನೋ ಏನೋ. ದೇವರೇ ಕಾಪಾಡಬೇಕು. ಹೆಂಗೆಚ್ಚಿದಾಳೋ ಏನೋ.